ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ನಾವು ಒಂದು ಅತಿ ಹೃದಯ ಸ್ಪರ್ಶಿ ಮಹಿಳೆಯ ಜೀವನದ ಕಥೆಯನ್ನು ಕೇಳಲಿದ್ದೇವೆ. ಆಕೆಯ ಹೆಸರು ಶಿಲ್ಪಾ ಮೇಡಮ್ ಅಂತ. 38 ವರ್ಷ ವಯಸ್ಸಾಗಿದೆ. ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಈಕೆಯ ಬದುಕು ಬಹಳ ಕಠಿಣ ಹಾದು ಬಂದಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರ ಹಿಂದಿನ ಬದುಕನ್ನು ನಾವು ನೋಡೋದಾದರೆ, ಶಿಲ್ಪಾ ಮೇಡಮ್ ಮದುವೆಯಾದ ಮೇಲೆ ಮೊದಲ 2 ವರ್ಷಗಳು ಸುಂದರವಾಗಿದ್ದವು. ಆದರೆ ನಂತರ ಪತಿ ಆರೋಗ್ಯ ಸಮಸ್ಯೆಯಿಂದ ಅಕಸ್ಮಾತ್ತಾಗಿ ಸಾವಿಗೀಡಾದರು. ಆ ದಿನದಿಂದ ಈಕೆಯ ಹೃದಯವೇ ಒಡೆದಂತಾಯಿತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹೋರಾಟವನ್ನು ನಾವು ನೋಡೋದಾದರೆ, ಒಬ್ಬಳೇ ಮಗಳನ್ನು ಬೆಳೆಸಿಕೊಂಡು ಸಮಾಜದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದಾಳೆ. ಕೆಲಸ, ಮನೆ, ಮಗುವಿನ ಭವಿಷ್ಯ ಎಲ್ಲವನ್ನು ತನ್ನ ಹೆಗಲ ಮೇಲೆ ಹೊತ್ತಿಕೊಂಡು ಮುಂದುವರಿಸುತ್ತಿದ್ದಾಳೆ ಎಂದು ಕೂಡ ತಿಳಿಸಲಾಗಿದೆ. ಫ್ರೆಂಡ್ಸ್, ಈಗ ಅವರಿಗೆ ಒಬ್ಬ ಸಂಗಾತಿ ಕೂಡ ಬೇಕಂತೆ. ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಜವಾಗಿಯೂ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಮನಸ್ಸಿನ ಭಾವನೆಗಳನ್ನು ನಾವು ನೋಡೋದಾದರೆ, ಸಮಾಜವು ಹೇಳುವ ಮಾತುಗಳನ್ನು ಬಿಟ್ಟು ತನ್ನ ಬದುಕಿಗೆ ಕಂಪನಿಯನ್ ಬೇಕೆಂದು ಈಕೆ ತೀರ್ಮಾನಿಸಿದ್ದಾಳೆ. ಜೀವನ ಎಂದರೆ ಒಬ್ಬರೊಂದಿಗೆ ಹಂಚಿಕೊಳ್ಳುವ ಸಂಬಂಧ, ಪ್ರೀತಿ, ಕಾಳಜಿ, ಬೆಂಬಲ ಇವುಗಳ ಕೊರತೆಯನ್ನು ಇಂದು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದಾಳೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರಿಗೆ ಬೇಕಾದಂತಹ ಪತಿ ಈ ರೀತಿ ಇರಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಶಿಲ್ಪಾ ಮೇಡಮ್ಗೆ ಬೇಕಾದವರು ಒಬ್ಬ ಮೃದುವಾದ, ಸಹಾನುಭೂತಿ ಹೊಂದಿರುವ, ಪ್ರೀತಿಯಿಂದ ನಡೆದುಕೊಳ್ಳುವ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಆಕೆಯ ಮಗುವನ್ನು ತಮ್ಮದೇ ಮಗುವಿನಂತೆ ನೋಡಿಕೊಳ್ಳುವ ಹೃದಯದ ಮಾನವ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಇವರ ಗ್ರೇಸ್ಫುಲ್ ಆದ ಮಾತುಗಳನ್ನು ನಾವು ನೋಡೋದಾದರೆ, ಮದುವೆ ಎಂದರೆ ಕೇವಲ ಹಬ್ಬವಲ್ಲ, ಅದು ಬದುಕಿನ ಹಾದಿಯಲ್ಲಿ ಹೊಸ ಕಿರು ಬೆಳಕು. ಒಬ್ಬಳೇ ಬದುಕು ಸಾಗಿಸಬಹುದು, ಆದರೆ ಒಟ್ಟಿಗೆ ಸಾಗಿದರೆ ಬದುಕು ಹೂವು ಅರಳಿದಂತೆ ಆಗುತ್ತದೆ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಇವರ ಬಾಳಿನ ಗುರಿಯನ್ನು ನಾವು ನೋಡೋದಾದರೆ, ಆಕೆ ಬಯಸುವುದು ಒಂದು ಹೊಸ ಕುಟುಂಬವನ್ನು, ತನ್ನ ಮಗುವಿನ ಭವಿಷ್ಯಕ್ಕೆ ಅಪ್ಪನ ಪ್ರೀತಿ, ತನ್ನ ಮನಸ್ಸಿಗೆ ಗಂಡನ ಬೆಂಬಲ, ಒಟ್ಟಿಗೆ ಸುಂದರ ಬದುಕು ಕಟ್ಟಿಕೊಳ್ಳಬೇಕೆಂಬುದು ಅವರ ಮುಖ್ಯ ಕನಸಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಅಂತಿಮ ಆಹ್ವಾನವನ್ನು ನೋಡೋದಾದರೆ, ಯಾರಿಗಾದರೂ ನಿಜವಾಗಿಯೂ ನನ್ನನ್ನು ಒಬ್ಬ ಸಂಗಾತಿಯಾಗಿ ಒಪ್ಪಿಕೊಳ್ಳಬೇಕೆಂಬ ಆಸೆ ಇದ್ದರೆ ಬನ್ನಿ, ನನ್ನ ಬದುಕಿನಲ್ಲಿ ಹೊಸ ಬೆಳಕು ಬೆಳಗಿಸಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.